ತಿಪ್ಟೂರಿನ ಜನತೆಯ ವತಿಯಿಂದ ನಿಮ್ಮೆಲ್ಲರ ಓಟು ಯಾರಿಗೆ ಸರ್? ತಿಪ್ಟೂರಿನ ಜನತೆಯ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗಿಲ್ಲಿ ನಟರು ಗೆಲ್ದು ಬರ್ಬೇಕು. ಹಾಗೇನೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದ್ದೀರಾ? ಆಗ್ತಾ ಇದೀವಿ ಸರ್. ಯಾರಿಗೆ ಹಾಕ್ತಾ ಇದ್ದೀರಾ? ಅತಿ ಹೆಚ್ಚಾಗಿ ಗಿಲ್ಲಿಗೆ ಸರ್ ಓಟ್ ಮಾಡ್ತಿರೋದು. ನಮ್ಗೆ ಇಷ್ಟ ಗಿಲ್ಲಿ ನಟ, ನಮ್ ಫ್ಯಾಮಿಲಿ ಎಲ್ಲ ಗಿಲ್ಲಿ ನಟನೇ ಇಷ್ಟ ಪಡೋದು. ಗಿಲ್ಲಿ ಬಗ್ಗೆ ಚೆನ್ನಾಗಿ ಓಟ್ ಹಾಕ್ಲಿ, ಅವ್ರ ಹಾರೈಸ್ಲಿ ಮಾಡ್ಲಿ ಅಂತ ನಾವು ಬಿಗ್ ಬಾಸ್ ಬಗ್ಗೆ ಹಾರೈಸ್ತೀವಿ. ಬಿಗ್ ಬಾಸ್ ನೋಡ್ತೀರಾ? ಈ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕಣ್ಣ? ನಮಗೆ ಇಷ್ಟ, ಅವ್ರು ಗೆಲ್ಬೇಕು ಅನ್ನೋದು ನಮ್ಮ ಆಸೆ. ಹೇಗ್ ಬರ್ತಿದೆ ಸರ್ ಶೋ? ಶೋ ಪರವಾಗಿಲ್ಲ ಸರ್, ಚೆನ್ನಾಗಿ ಬರ್ತಿದೆ. ಅಶ್ವಿನಿ ಮೇಡಮ್ ಅವ್ರು ಇರೋ ತನಕ ಚೆನ್ನಾಗಿದೆ. ಅಶ್ವಿನಿ ಮೇಡಮ್ ಇಲ್ಲ ಅಂತಿದ್ರೆ ಬಿಗ್ ಬಾಸ್ ಇಲ್ಲ ಅಂತ. ಇಲ್ಲಿ ನಟ ಅವರು ಚೆನ್ನಾಗಿ ಮಾಡ್ತಾ ಇದ್ರೆ, ಜನ ನಡೆಸ್ಕೊಂಡ್ ಬರ್ತಾವ್ರೆ ಇದುವರೆಗೂ. ಅವ್ರಿಗೆ ಗೆದ್ರೆ ನಮ್ಗೆ ತುಂಬಾ ಸಂತೋಷ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನಿವತ್ತು ತಿಪ್ಟೂರಲ್ಲಿ ಅಂದ್ರೆ ಕಲ್ಪತರು ನಾಡು ತಿಪ್ಟೂರಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡಕ್ ಬಂದಿದ್ದೀನಿ. ಈಗ ನಾನು ಪೈ ಹೋಟೆಲ್ ಸರ್ಕಲ್ ಅಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡಕ್ ಬಂದಿದ್ದೀನಿ. ಬನ್ನಿ, ನಮ್ಮ ತಿಪ್ಟೂರಿನ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಅವರ ನೆಚ್ಚಿನ ಸ್ಪರ್ಧಿಗಳ ಬಗ್ಗೆ ಒಂದೊಳ್ಳೆ ಮಾತುಗಳು ಹೇಳ್ತಾರೆ. ಅವ್ರು ಏನ್ ಹೇಳ್ತಾರ ಅಂತ ಕೇಳ್ಬಿಡೋಣ. ಅದಕ್ಕೂ ಮೊದಲು ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನೆಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ, ನಮ್ಮ ತಿಪ್ಟೂರಿನ ಜನತೆ ಏನ್ ಹೇಳ್ತಾರ ಕೇಳ್ಬಿಡೋಣ. ಅಣ್ಣ ನಮಸ್ಕಾರ. ಸರ್ ನಮಸ್ತೆ. ಅಣ್ಣ, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಣ್ಣ? ಹೌದು ಸರ್, ನೋಡ್ತೀವಿ. ಅಣ್ಣ, ನಿಮ್ಮ ಹೆಸರು? ಪ್ರವೀಣ್ ಕುಮಾರ್ ಅಂತ ಸರ್. ಇದು ಕಲ್ಪತರು ಆಟೋ ನಿಲ್ದಾಣ, ತಿಪ್ಟೂರ್. 24 hours ನಿರಂತರ ಸೇವೆ, ಹಗಲು ರಾತ್ರಿ ಸೇವೆಯಲ್ಲಿ ಇರ್ತೀವಿ. ಅಣ್ಣ, ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ ಅಣ್ಣ? ಸರ್, ನಮಗೆ ಬಿಗ್ ಬಾಸ್ ಶೋ ಅಲ್ಲಿ ಗಿಲ್ಲಿ ಅವರೇ ಇಷ್ಟ. ಅಣ್ಣ, ಹಾಗೇನೆ ನಿಮ್ಮ ಆಟೋ ಚಾಲಕರೆಲ್ಲ ಯಾರಿಗೆ ಓಟ್ ಹಾಕ್ತಾರಣ್ಣ? ಆಟೋ ಚಾಲಕರೆಲ್ಲ ಗಿಲ್ಲಿಗೆ ಸರ್ ಹಾಕೋದು. ಅಣ್ಣ, ಗಿಲ್ಲಿನೇ ಯಾಕೆ ಇಷ್ಟ ಅಣ್ಣ? ಗಿಲ್ಲಿನೇ ಯಾಕೆ ಇಷ್ಟ ಅಂತಂದ್ರೆ ಒಳ್ಳೆ ಆಟ ಆಡ್ತಿದ್ದಾರೆ, ಮತ್ತೆ ಯಾರಿಗೂ ಇದ್ ಮಾಡಲ್ಲ, ಟಕ್ಕರ್ ಮಾಡಲ್ಲ, ಚೆನ್ನಾಗ್ ಆಡ್ತಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಸಪೋರ್ಟ್ ಸರ್. ಅಣ್ಣ, ಯಾರ್ಯಾರು ಟಾಂಗ್ ಕೊಡ್ತಾರಣ್ಣ? ಸರ್, ಎಲ್ಲಾರ್ಗು ಟಾಂಗ್ ಕೊಡ್ತಾರ. ಅವ್ರು ಮುಟ್ಟಿದ್ರೆ ಟಾಂಗು. ಅಂದ್ರೆ ಬೆಂಕಿನ ಮುಟ್ಬೇಡ್ರಿ ಅಂತ ಹೇಳೋದು. ಹೌದು, ಗಿಲ್ಲಿಗ್ ಮುಟ್ಬಾರ್ದು ಆತರ ಸರ್. ಅಂದ್ರೆ ಗಿಲ್ಲಿ ಬೆಂಕಿ ಇದ್ದಂಗೆ. ಬೆಂಕಿ ಇದ್ದಂಗೆ ಅವ್ರು ಮುಟ್ತು ಅಂತಂದ್ರೆ ಟಾಂಗೇನೆ ಅವರು. ಸರ್, ಅಶ್ವಿನಿ ಗೌಡ ಅವ್ರು ಹೇಗೆ ಆಡ್ತಾರೆ? ಅಶ್ವಿನಿ ಗೌಡ ಅವ್ರದ್ದು ಅವರೆಲ್ಲ ಪ್ರಾಪರ್ಟಿ ಇರೋರು ಸರ್. ಅವ್ರದೆಲ್ಲ ಬೇಕಾಗಿಲ್ಲ. ಬಡವ್ರ ಮಕ್ಳು ಬೆಳಿಬೇಕು, ಬಡವ್ರು ಇರ್ಲಿ ಸರ್. ಹೌದು ಸರ್. ಇದೇ ತರನೇ ಹಾಸನ, ಬೇಲೂರು, ಹಳೆಬೀಡಲ್ಲ ಹೇಳಿದ್ರು ಸರ್. ಹೌದು. ತುಮಕೂರು ಡಿಸ್ಟಿಕ್ ಆಲ್ಮೋಸ್ಟ್ ಕವರ್ ಮಾಡಿದಿರಿ. ಹೌದು, ಎಲ್ಲ ಒಳ್ಳೆ ರಿವ್ಯೂ ಬಂದಿದೆ. ಸರ್, ನಿಮ್ಮ ಕಲ್ಪತರು ಆಟೋ ನಿಲ್ದಾಣದ ಚಾಲಕರ ವತಿಯಿಂದ ಹಾಗೆ ತಿಪ್ಟೂರಿನ ಜನತೆಯ ವತಿಯಿಂದ ನಿಮ್ಮೆಲ್ಲರ ಓಟು ಯಾರಿಗೆ ಸರ್? ಗಿಲ್ಲಿ ಗೆಲ್ತಾರ ಸರ್? ಬರ್ಬೇಕು ಬಡವ್ರ ಮಕ್ಳು. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಎಲ್ಲರೂ ಓಟ್ ಹಾಕ್ತಾ ಇದ್ದೀರಾ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಶಿವಸ್ವಾಮಿ. ಎಸ್, ಶಿವಸ್ವಾಮಿ ಅವರೇ, ಕನ್ನಡ ಬಿಗ್ ಬಾಸ್ ಶೋ ಹೇಗ್ ಮೂಡಿ ಬರ್ತಿದೆ? ಚೆನ್ನಾಗಿ ಬರ್ತಾ ಇದೆ. ಒಳ್ಳೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ. ಮತ್ತೆ ಗಿಲ್ಲಿ ನಟಂದು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ, ನಮಗೂ ಇಷ್ಟ. ಯಾಕೆ ಸರ್? ಯಾಕೆ ಅಂತಂದ್ರೆ ಅವನ ಹತ್ರ ಎಲ್ಲ ಟ್ಯಾಲೆಂಟ್ ಇದೆ ಸರ್. ಯಾವ ಜನನ ಹೆಂಗ್ ಮರಳು ಮಾಡಬೇಕು, ಮತ್ತೆ ಅವನು ಬಿಗ್ ಬಾಸ್ ಅಲ್ಲಿ ಯಾವ ತರ ಆಟ ಆಡ್ಬೇಕು, ಮತ್ತೆ ಅವನ ಹತ್ರ ಕೆಟ್ಟ ಬುದ್ಧಿ ಇಲ್ಲ. ಎಲ್ಲ ನೇರ ನೋಡಿ, ಯಾವ್ರಿಗೂ ಒಬ್ರಿಗೂ ಚಾಡಿ ಹೇಳೋದು ಅವೇನೇ ಇಲ್ಲ ಸರ್. ನಮಗೆ ನಿಮ್ಗೆ ಇಷ್ಟ ಗಿಲ್ಲಿ ನಟ, ನಮ್ ಫ್ಯಾಮಿಲಿ ಎಲ್ಲ ಗಿಲ್ಲಿ ನಟನೇ ಇಷ್ಟ ಪಡೋದು. ಓಟ್ ಹಾಕ್ಸ್ತಾ ಇದೀರಾ ಸರ್? ಜಿಯೋ ಹಾಟ್ ಸ್ಟಾರ್ ಅಂತ ಇದೆ, ಅದ್ರಲ್ಲಿ ನಿಮ್ಮ ಫ್ಯಾಮಿಲಿ ಹಾಕ್ಸ್ಬೇಕು. ಆಗ್ತಾ ಇದೆ ಸರ್. ಖುಷಿನೇ ಇಷ್ಟ ಪಡ್ತೀವಿ ಸರ್, ಸಿಟ್ಟನ್ನು ಇಷ್ಟ ಪಡಲ್ಲ. ಈಗ ಅಶ್ವಿನಿ ಗೌಡ ಏನು ಅಂತಂದ್ರೆ ಮಾತಾಡ್ತಿದ್ರೆ ಸಿಟ್ಟು, ಈಗ ಸ್ವಲ್ಪ ಸ್ಮೂತ್ ಆದ್ರು. ಈಗ ಮುಗಿತಾ ಬಂದ್ಮೇಲೆ ಸ್ಮೂತ್ ಸಮಯ ಸಾಧಕಿ. ಅಶ್ವಿನಿ ಗೌಡ ಗಿಂತಲೂ ಇನ್ನೊಬ್ಬಿದನ್ ನೋಡಿ, ಕೂದ್ಲು ಬಿಟ್ಕೊಂಡಿದ್ದಾನೆ ಧ್ರುವಂತೂ ಫೈನ್ ಸರ್. ಅವ್ನು ಇರೋದನ್ನ ನೇರವಾಗಿ ಹೇಳ್ತಾನೆ. ಅವನು ಹಿಂಗ್ ಚಾಡಿ ಪಾಡಿ ಏನು ಹೇಳಕ್ ಹೋಗಲ್ಲ. ಅವ್ನು ಇನ್ನೊಬ್ಬಿದನ್ ನೋಡಿ, ಧನುಷ್ ಯಾತ್ಕೂ ಬೇಡ, ಅಷ್ಟೇ. ಅವನೆಲ್ಲ ಯಾವ್ದೂ ಮಾಡಿಲ್ಲ. ನಮ್ ಪ್ರಕಾರವ ಅವನ ಹತ್ರ ನಗುಮುಖನೇ ಇಲ್ಲ. ಬಿಗ್ ಬಾಸ್ ಬಂದ್ಮೇಲೆ ನಾನು ಎಂದು ನಾವು ನಕ್ಕಿರೋದೇ ನೋಡಿಲ್ಲ. ರಘು ಬಾಡಿ ಬಿಲ್ಡರ್, ರಘುನು ಅದೇ ಸರ್. ರಕ್ಷಿತಾ ಪರವಾಗಿಲ್ಲ, ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಸೆಕೆಂಡ್ ಪ್ಲೇಸ್ ಬರ್ಬೇಕು ಅಂತ ನಮ್ಮ ಆಸೆ ಇದೆ ಸರ್. ಬಡವರು ಹುಡುಗಿ, ಮತ್ತೆ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ, ಎಲ್ಲ ಮಾಡುತ್ತೆ, ಅದನ್ನ ಚೆನ್ನಾಗಿ ಪರವಾಗಿಲ್ಲ. ಗಿಲ್ಲಿ ನಟ ಫಸ್ಟ್, ಇವಳು ಸೆಕೆಂಡ್, ಥರ್ಡ್ ಧ್ರುವ ಅಂತ ಕೊಡ್ಬೋದು ನನ್ ಪ್ರಕಾರ ಸರ್. ನೀವು ಯಾರಿಗಾರ ಕೊಟ್ಕೊಳ್ಳಿ, ನಿಮ್ ಪ್ರಕಾರ ಇಷ್ಟು. ಸರ್, ನಿಮ್ಮ ತಿಪ್ಟೂರಿನ ಜನತೆಯ ಪರವಾಗಿ ನಿಮ್ಮ ಪ್ರೀತಿಯ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದೇ ತರ ಆಡಿ ಗೆದ್ದು ಬನ್ನಿ, ಜನಗಳಿಗೆಲ್ಲ ಒಳ್ಳೇದು ಮಾಡ್ತೀರಾ ಅಂತ ನಮಗೆ ನಂಬಿಕೆ ಇದೆ. ಮತ್ತೆ
ಎಲ್ಲ ಟಿವಿ ಪ್ರೋಗ್ರಾಮ್ಗಳಲ್ಲಿ ಅಲ್ಲ ಅವ್ರದೆಲ್ಲ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಹೌದು. ನಾವು ಅದನ್ನೇ ಇಷ್ಟಪಡ್ತೀವಿ. ಮತ್ತೆ ರೈತರ ಮಗ ಬೆಳಿಬೇಕು, ನೀವು ಬೆಳೀರಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ನಮಸ್ತೆ, ಸರ್ ನಿಮ್ಮ ಹೆಸರು? ಸುನಿಲ್ ಅಂತ. ಸುನಿಲ್ ಅಣ್ಣ, ಕನ್ನಡ ಬಿಗ್ ಬಾಸ್ ನೋಡ್ತೀರಣ್ಣ? ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಅಣ್ಣ? ಗಿಲ್ಲಿ. ನಿಮ್ ಓಟ್ ಯಾರಿಗೆ ಹಾಕ್ತೀರಣ್ಣ? ಗಿಲ್ಲಿಗೆ. ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಗಿಲ್ಲಿಗೆ ನಿಮಗೆ ಕಾಮಿಡಿ ಮಾಡ್ಬೇಕು, ಮಾಡ್ಬೇಕು, ಕಾಮಿಡಿ ಮಾಡ್ಬೇಕು, ಆಟ ಆಡ್ಬೇಕು. ಆಟ ಆಡ್ಬೇಕು. ಕ್ಯಾಪ್ಟನ್ ಆಗಿದ್ರಲ್ಲ ಅಣ್ಣ, ಹೆಂಗಿತ್ತಣ್ಣ ಗಿಲ್ಲಿ ಕ್ಯಾಪ್ಟನ್? ಚೆನ್ನಾಯ್ತಣ್ಣ. ಚೆನ್ನಾಗಿತ್ತ? ಸುದೀಪ್ ಸರಿ ನಡ್ಸ್ಕೊಡ್ತಾರಣ್ಣ? ನಾವು ಸುದೀಪ್ ಸರ್ ಬಗ್ಗೆ ಮಾತಾಡಂಗಿಲ್ಲ, ಸುದೀಪ್ ಅಣ್ಣ ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಹೇಗ್ ನಡ್ಸ್ಕೊಡ್ತಾರೆ ಕಾರ್ಯಕ್ರಮ? ಅವ್ರು ಚೆನ್ನಾಗಿ ನಡ್ಸ್ಕೊಡ್ತಾರೆ. ನಡ್ಸ್ಕೊಡ್ತಾರೆ. ಅವ್ರ ಇರೋದ್ಗೆ ಅದು ಪ್ರೋಗ್ರಾಮ್ ಕಳೆ. ಅಣ್ಣ, ನಿಮ್ಮ ತಿಪ್ಟೂರಿನ ಜನತೆ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗಿಲ್ಲಿ ನಟರು ಗೆಲ್ದು ಬರ್ಬೇಕು, ಒಳ್ಳೇದಾಗ್ಲಿ ಅವ್ರಿಗೆ. ಹಾಗೇನೆ ಉಳಿದಿರ್ತಕ್ಕಂತ ಸ್ಪರ್ಧಿಗಳಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರು ಚೆನ್ನಾಗಿ ಆಡಿ ಗೆಲ್ಲಿ, ಅವರು ಬರ್ಲಿ, ಎಲ್ಲಾರು ಆಸೆಯಿಂದ ಹೋಗೋದು. ಹೌದೌದು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆಯ್ತಣ್ಣ. ಆಗಿ ಇವಾಗ ಧನುಷ್ ಅವರು ಆಗಿದ್ದಾರೆ. ಧನುಷ್ ಅವರು ಆಗಿದ್ರೆ ಈಗ ತುಂಬಾ ಟಫ್ ಇರುತ್ತೆ, ಟಾಸ್ಕ್ ಗಳೆಲ್ಲ ಟಫ್ ಬರ್ತವೆ. ಗಿಲ್ಲಿ ನಟ ಅವರು ತುಂಬಾ ಅದ್ಭುತವಾಗಿ ಎಲ್ಲಾ ಟಾಸ್ಕ್ ಗಳನ್ನು ಸಕ್ಸಸ್ಫುಲ್ ಆಗಿ ವಿನ್ ಆಗಿ ಅವರು ಕಪ್ ನ ಗೆದ್ಕೊಂಡ್ ಬರ್ಬೇಕಾಗಿ ನಮ್ ತಿಪ್ಟೂರು ಜನತೆ ಪರವಾಗಿ ನಾನು ಕೇಳ್ಕೊಳ್ತೀನಿ, ಶುಭಾಶಯ ಕೋರ್ತೀವಿ. ಸರ್, ಜಿಯೋ ಹಾಟ್‌ಸ್ಟಾರ್ ಓಟ್ ಹಾಕ್ತಾ ಇದ್ರಾ? ಆ ಜಿಯೋ ಹಾಟ್‌ಸ್ಟಾರ್ ಖಂಡಿತವಾಗ್ಲೂ ಗಿಲ್ಲಿಗೆ ಖಂಡಿತ 99 ವೋಟ್ ಆಗ್ತಾನೆ ಇದೆ ಡೈಲಿ. ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಾ. ಗಿಲ್ಲಿ ನಟ ಗೆದ್ದು ಬರ್ಲಿ ಅಂತ ಹೇಳಿ ಆಶಿಸ್ತೀವಿ ಕಲ್ಪತರುನಾಡು ಜನತೆ ತಿಪ್ಟೂರು ಪರವಾಗಿ. ಧನ್ಯವಾದಗಳು ಸರ್, ನಾನು ಕೇಳಕ್ಕಿಂತ ಮೊದ್ಲು ಎಲ್ಲ ಹೇಳ್ಬಿಟ್ರಿ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ತಮಗೂ ಕೂಡ ಧನ್ಯವಾದಗಳು. ತಮ್ಮ ಚಾನಲ್ ಕೂಡ ಚೆನ್ನಾಗಿ ಎತ್ತರಕ್ಕೆ ಹೋಗ್ಲಿ, ತುಂಬಾ ಸಬ್ಸ್ಕ್ರೈಬ್ಗಳಾಗ್ಲಿ, ಆಗ್ಲಿ, ಮುಂದೆ ಚೆನ್ನಾಗಾಗ್ಲಿ ಸರ್, ಒಳ್ಳೇದಾಗ್ಲಿ. ಎಲ್ಲ ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಪ್ರಶಾಂತ್ ಸರ್. ಪ್ರಶಾಂತ್ ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗೆ ಮನರಂಜನೆ ನೀಡ್ತಾ ಇದೆ ನಮ್ಮ ಕರ್ನಾಟಕದ ಜನತೆಗೆ? ತುಂಬಾ ಚೆನ್ನಾಗಿ ನಿಂತಿದೆ ಸರ್ ಬಿಗ್ ಬಾಸ್ ಇದು ಮನೋರಂಜನೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ಗಿಲ್ಲಿ ಅಂತೂ ಚೆನ್ನಾಗಿ ಆಡ್ತಿದ್ದಾನೆ ಸರ್. ನಮ್ಗೆ ಗಿಲ್ಲಿ ಗೆಲ್ಬೇಕು ಅನ್ನೋದೇ ಆಶಯ ಸರ್. ಸರ್, ಟಾಪ್ 5 ಅಲ್ಲಿ ನೀವು ಯಾರು ನೋಡ್ಬೇಕಂತ ಇಷ್ಟಪಡ್ತೀರಾ? ಸರ್, ಟಾಪ್ 5 ಅಲ್ಲಿ ನಾವು ಫಸ್ಟ್ ಗಿಲ್ಲಿನ ಸರ್. ಸೆಕೆಂಡ್ ರಘುನ ಸರ್. ಥರ್ಡ್ ಧನುಷ್ ಸರ್. ಫೋರ್ತ್ ರಕ್ಷಿತಾ ಸರ್. ಅಶ್ವಿನಿ ಸರ್. ಕಾವ್ಯ ಬೇಡ ಸರ್. ಸರ್, ಹಾಗೇನೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದ್ದೀರಾ? ಆಗ್ತಾ ಇದೀವಿ ಸರ್. ಯಾರಿಗೆ ಹಾಕ್ತಾ ಇದ್ದೀರಾ? ಅತಿ ಹೆಚ್ಚಾಗಿ ಗಿಲ್ಲಿಗೆ ಸರ್ ಓಟ್ ಮಾಡ್ತಿರೋದು. ಸರ್, ಹಾಗೇನೆ ನಿಮ್ಮ ತಿಪ್ಟೂರಿನ ಜನತೆಯ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನಾವು ಆಲ್ ದ ಬೆಸ್ಟ್ ಹೇಳಕ್ ಹೇಳ್ತೀವಿ ಸರ್. ತಿಪ್ಟೂರ್ ಜನತೆ ಪರವಾಗಿ ನಾವು ಆಲ್ ದ ಬೆಸ್ಟ್ ಗೆದ್ದು ಕಪ್ಪು ಬಡವ ರೈತರ ಮಗ ಸರ್. ಅವನು ರೈತರ ಮಗ, ನಮಗೆ ರೈತರ ಮಕ್ಳು ಬೆಳಿಬೇಕು ಸರ್. ಹೌದು ಸರ್. ರೈತರ ಮಕ್ಳು ಬೆಳೆದ್ರೆ ನಾವು ಚೆನ್ನಾಗಿರ್ತೀವಿ, ರೈತರ ದೇಶನೂ ಚೆನ್ನಾಗಿರುತ್ತೆ ಸರ್. ಅದು ನಿಜಾನೇ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿ ಅವರೇ, ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ ಸರ್? ನೋಡ್ತಾ ಶೋ. ಸರ್, ಶೋ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗ್ ಬರ್ತಾ ಇದೆ. ಪ್ರೋಗ್ರಾಮ್ನು ಚೆನ್ನಾಗಿ ಒಂಥರ ಜಾಲಿಲ್ ತಗೊಂಡೋಗ್ತಿದ್ದಾರೆ. ಭಾರಿ ಖುಷಿ ಇದೆ. ಪ್ರೋಗ್ರಾಮ್ ಇನ್ನು ಬೋರ್ ಹೊಡಿತಿಲ್ಲ ಅಂದ್ರೆ ಬೋರ್ ಆಗ್ತಾ ಇಲ್ಲ. ನೋಡ್ಬೇಕು ಇರ್ತಾರೆ. ಸ್ಪರ್ಧಿಗಳು ಬೇರೆ, ಸ್ಪರ್ಧಿಗಳು ಬೇರೆ. ಅವ್ರ ಕಾಮಿಡಿ ಇದೆಯಲ್ಲ, ಯಾರು ಬೋರ್ ಮಾಡ್ದಂಗೆ ಒಂಥರ ಜಾಲಿ ತಗೊಂಡೋಗ್ತಿದ್ದಾರೆ. ವೀಕ್ಷಕರಿಗೂ ನೋಡಕ್, ಪ್ರೇಕ್ಷಕರಿಗೂ ನೋಡಕ್ ಅನುಕೂಲ ಆಗ್ತದೆ ಅವ್ರಿಗೆ. ಆದ್ರಿಂದ ಅದು ಗಿಲ್ಲಿ ಗೆಲ್ಬೇಕಾಗುತ್ತೆ ಅನ್ಸುತ್ತೆ. ಸರ್, ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? ಗಿಲ್ಲಿಗೆ ಹಾಕ್ಬೇಕು. ಗಿಲ್ಲಿ ಇಷ್ಟ ಸರ್. ನಮ್ ಇಷ್ಟ ಅಂದ್ರೆ ಗಿಲ್ಲಿ ಅಂದ್ರೆ ಅದು ಅವನು ಗಿಲ್ಲಿ ನಟ, ಅದು ಜೋಕ್ಸ್ ಇರ್ಬೇಕು. ಹೌದು. ಯಾವ್ದಾಗ್ಲಿ ದ್ವೇಷ ಇರಬಾರ್ದು. ಗೇಮ್ಗಳಲ್ಲಿ ದ್ವೇಷ ಬೆಳ್ಕೊಂಡು ಹೋದ್ರದು ಸರಿ ಆಗಲ್ಲ. ಅದು ಪ್ರೋಗ್ರಾಮ್ ಕಂಟಿನ್ಯೂ ಕೊಡಲ್ಲ, ಕಳೆ ಬರಲ್ಲ. ವೀಕ್ಷಕರಿಗೂ ನೋಡಕ್ಕೆ ಅದು ಇರಲ್ಲ. ಏನ್ ಬೋರ್ ಹೊಡಿತೆ, ಸುಮ್ನೆ ಇದೆಲ್ಲ ಜಗಳಾಡಕ್ ಹೋಗಿದ್ರ ಅಲ್ಲಿ ಅನ್ಸುತ್ತೆ ಅದು. ಅದರಿಂದ ಇದು ಗಿಲ್ಲಿ ಗೆಲ್ಬೇಕಾಗತ್ತೆ. ವೈಯಕ್ತಿಕ ಏನಾಗಿಲ್ಲ ಅದು ಗೆಲ್ಲ ಕಮಿಟಿ ಚೆನ್ನಾಗ್ ಮಾಡ್ತಿದ್ದಾರೆ. ಅದಕ್ಕೆ ಈಗ ಗಿಲ್ಲಿ ಗೆಲ್ಬೇಕಂತ ನನ್ನ ಆಸೆ ಇದೆ. ಸರ್, ನಿಮ್ಮ ತಿಪ್ಟೂರಿನ ಜನತೆ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವರು ಇದೇ ತರ ತಮಾಷೆ ಮಾಡ್ಕೊಂಡು ಜನಗಳನ್ನ ರಂಗಿಸಿ ಒಂದು ಗಿಲ್ಲಿನ ಅವರು ಅಲ್ಲ ಗೆದ್ಕೊಂಡ್ ಬರ್ಬೇಕು. ಅವರು ಬಿಗ್ ಬಾಸ್ ನ ಒಂದು ಹೆಸರು ಉಳಿಸ್ಕೊಬೇಕು ಅಷ್ಟೇ. ಗಿಲ್ಲಿ ಬಗ್ಗೆ ಚೆನ್ನಾಗಿ ಓಟ್ ಹಾಕ್ಲಿ, ಅವ್ರು ಹಾರೈಸ್ಲಿ ಮಾಡ್ಲಿ ಅಂತ ನಾವು ಬಿಗ್ ಬಾಸ್ ಬಗ್ಗೆ ಹಾರೈಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ನಿಮ್ಮೆಲ್ಲರ ಓಟ್ ಯಾರಿಗಪ್ಪ? ಗಿಲ್ಲಿ ಗೆಲ್ತಾರ? ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಓಟ್ ಹಾಕಿದ್ದೀರಾ? ಅಣ್ಣ ನಮಸ್ಕಾರ. ಅಣ್ಣ, ನಿಮ್ಮ ಹೆಸರು? ಸುರೇಶ್ ಅಣ್ಣ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಈ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕಣ್ಣ? ಗಿಲ್ಲಿನೇ ಯಾಕೆ ಗೆಲ್ಬೇಕಣ್ಣ?
ಅವ್ರಿಗೆ ಟ್ಯಾಲೆಂಟ್ ಇದೆ, ಅವ್ರು ಏನೋ ಮಾತಾಡಲ್ಲ, ಯಾರ ಕೈಲಿ ಮಾತಾಡಲ್ಲ, ಅದಕ್ಕೋಸ್ಕರ ಅವರು ಸೂಕ್ಷ್ಮ ಹೃದಯದವರು. ಅವ್ರು ಬಡವರು ಬಂದು ಕಾಮಿಡಿ ಎಲ್ಲ ಕ್ಲಿಯರ್ ಮಾಡ್ತಾರೆ, ಅದಕ್ಕೋಸ್ಕರ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ಸ್ಬೇಕಣ್ಣ ನೀವು. ಆಯ್ತಾ ಹಾಕಿ. ನಿಮ್ಮ ತಿಪ್ಟೂರಿನ ಜನತೆ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರು ಹೃದಯವಂತರು. ಇನ್ನೊಂದು ಅವರು ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಈಗ ವಿರಾಟ್ ಅಲ್ಲಿ ಹೆಂಗ್ ಕಾಮಿಡಿ ಮಾಡಿದ್ರೆ ಹೇಳಿ, ಡೆವಿಲ್ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಹೇಳ್ತಿರೋದು, ಸಖತ್ ಕಾಮಿಡಿ ಮ್ಯಾನು ಅವರೇ ಗೆಲ್ಲಬೇಕು. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಪುಂಡರೀಕಯ್ಯ. ಸರ್, ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ ಸರ್? ನೋಡ್ತಾ ಇದ್ದೀವಿ ಸರ್, ಈ ಶೋ ಹೇಗ್ ಮೂಡ್ ಬರ್ತಿದೆ ಸರ್? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಸರ್? ಎಲ್ಲರೂ ಇಷ್ಟ, ನಾವು ಒಬ್ರಿಬ್ರು ಹೇಳಕ್ ಆಗಲ್ಲ, ಎಲ್ಲರೂ ಇಷ್ಟ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಗೆಲ್ಬೇಕಂತ ಆಸೆ ಇದೆ ಸರ್? ನನಗೆ ನನ್ನ ಹೆಸರು ಎಂತದ, ಗಿಲ್ಲಿ ನಟ. ಗಿಲ್ಲಿ ನಟ ಅವರು ಚೆನ್ನಾಗಿ ಮಾಡ್ತಾ ಇದ್ರೆ, ಜನ ನಡೆಸ್ಕೊಂಡ್ ಬರ್ತಾವ್ರೆ ಇದುವರೆಗೂ. ಅವ್ರಿಗೆ ಗೆದ್ರೆ ನಮ್ಗೆ ತುಂಬಾ ಸಂತೋಷ. ಸರ್, ಅಶ್ವಿನಿ ಗೌಡರು ಹೇಗಾಡ್ತಾರೆ ಸರ್? ಅಶ್ವಿನಿ ಗೌಡ ಇದ್ದಾರೆ, ಆದ್ರೆ ಗಿಲ್ಲಿ ನಟ ನಮಗೆ ಇಷ್ಟ. ಅವ್ರು ಗೆಲ್ಬೇಕು ಅನ್ನೋದು ನಮ್ಮ ಆಸೆ. ಸರ್, ನಿಮ್ಮ ಆಸೆ? ನಮ್ಮ ಆಸೆನೂ ಅಶ್ವಿನಿ ಗೌಡ ಗೆಲ್ಬೇಕು ಅಂತಾನೆ ಆಸೆ. ಬಿಗ್ ಬಾಸ್ ಗೆ ಬಂದಿದ್ದಾರೆ, ಅದ್ರಲ್ಲಿ ಕಂಟೆಸ್ಟೆಂಟ್ ಯಾರು ನಿಮ್ಗೆ ಇಷ್ಟ ಅಂತ? ನಮ್ಗೆ ಅಶ್ವಿನಿ ಗೌಡ ಇಷ್ಟ. ಓಕೆ ಸರ್. ಈ ಬಾರಿ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ವಿನ್ ಆಗ್ತಾರಾ? ವಿನ್ ಆಗ್ತಾರೆ. ಜಿಯೋ ಹಾಟ್ಸ್ಟಾರ್ ಓಟ್ ಹಾಕ್ತಾ ಇದೀರಾ ಸರ್? ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೇನೆ ನಿಮ್ಮ ತಿಪ್ಟೂರಿನ ಜನತೆಯ ಪರವಾಗಿ ನಿಮ್ಮ ಒಂದು ಅಶ್ವಿನಿ ಗೌಡ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಶ್ವಿನಿ ಗೌಡ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರು ಗೆದ್ದು ಒಳ್ಳೆ ಮಾರ್ಕ್ಸ್ ತಗೊಂಡು ಗೆದ್ದು ಬರಲಿ ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವರು ಅದೇ ಹೇಳ್ತಾರೆ ಕೇಳಿ. ಅಶ್ವಿನಿ ಗೌಡ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವ್ರು ಒಂದ್ ಸ್ವಲ್ಪ ಗೆದ್ದು ಬರ್ಲಿ ಅಂತ ನಮ್ಮ ಆಸೆ. ಅವ್ರಿಗೆ ಜಯವಾಗ್ಲಿ, ವಿಶ್ ಬೆಸ್ಟ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಅರುಣ್ ಅಂತ. ಅರುಣ್ ಅವರೇ, ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ? ಕನ್ನಡ ಬಿಗ್ ಬಾಸ್ ನೋಡ್ತಾ ಇದೀವಿ, ಸ್ಟಾರ್ಟ್ ಆದಾಗಿಂದ ನೋಡ್ತಾ ಇದೀವಿ. ಹೇಳಿ ಸರ್, ಹೇಗ್ ಬರ್ತಾ ಇದೆ ಸರ್ ಶೋ? ಶೋ ಪರವಾಗಿಲ್ಲ ಸರ್, ಚೆನ್ನಾಗಿ ಬರ್ತಿದೆ. ಅಶ್ವಿನಿ ಮೇಡಮ್ ಅವ್ರು ಇರೋ ತನಕ ಚೆನ್ನಾಗಿದೆ. ಅಶ್ವಿನಿ ಮೇಡಮ್ ಇಲ್ಲ ಅಂತಿದ್ರೆ ಬಿಗ್ ಬಾಸ್ ಇಲ್ಲ ಅಂತ. ಅಶ್ವಿನಿ ಮೇಡಮ್ ಅವರೇ ಕಡ್ತಾಗಾರ, ಅವರೇ ವಿನ್ ಆಗೋದು. ಮೊನ್ನೆ ನೋಡಿ, ಅವರೇ ಸೇಫ್ ಆದ್ರು ರಾತ್ರಿ. ಒಟ್ಟಾರೆಯಾಗಿ ನಿಮ್ ಓಟು? ನಮ್ಮ ಓಟ್ ಅಶ್ವಿನಿ ಮೇಡಮ್. ಅಶ್ವಿನಿ ಗೌಡಗೆ, ಅಶ್ವಿನಿ ಮೇಡಮ್ಗೆ. ನಿಮ್ಮ ತಿಪ್ಟೂರಿನ ಜನತೆ ಪರವಾಗಿ ಯಾರು ಗೆಲ್ಬೇಕಂತ ಇಷ್ಟಪಡ್ತೀರಾ? ನಾವು ಅಶ್ವಿನಿ ಮೇಡಮ್ ಗೆಲ್ಬೇಕು ಅಂತ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್, ಥ್ಯಾಂಕ್ಸ್.